ಸರ್ಕಾರಿ ಕಚೇರಿಗಳ ಅಧಿಕಾರಿ ರೂಂನಲ್ಲಿ ಸಿ ಕ್ಯಾಮೆರಾಗಳನ್ನು ಅಳವಡಿಸಲು ಆಗ್ರಹ. ಶಿವಮೊಗ್ಗ ಜಿಲ್ಲಾ ಜನತಾದಳ ಜ ಮಹಿಳಾ ಅಧ್ಯಕ್ಷರಾದ ಶ್ರೀಮತಿ ಗೀತಾ ಸತೀಶ್ ರವರು ಜನವರಿ 21, 2026 ಬುಧವಾರ ಬೆಳಿಗ್ಗೆ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಸರ್ಕಾರಿ ಕಚೇರಿಯ ಅಧಿಕೃತ ಕೊಠಡಿಯಲ್ಲಿ ಪೊಲೀಸ್ ಮಹಾನಿರ್ದೇಶಕರಾದ ರಾಮಚಂದ್ರ ರಾವ್ ರವರು ಮಹಿಳೆಯರೊಂದಿಗೆ ನಡೆದುಕೊಂಡಿರುವ ರೀತಿಯನ್ನು ಗಮನಿಸಿ ಕೂಡಲೇ ರಾಜ್ಯದಲ್ಲಿರುವ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಮತ್ತು ಹಿರಿಯ ಅಧಿಕಾರಿಗಳ ಕೊಠಡಿಯಲ್ಲಿ ಕಡ್ಡಾಯವಾಗಿ ಕ್ಯಾಮೆರಾಗಳನ್ನು ಅಳವಡಿಸಲು ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಮನವಿ ಮಾಡುತ್ತೇವೆ. ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದ ಪೊಲೀಸ್ ಮಹಾನಿರ್ದೇಶಕರಾದ ರಾಮಚಂದ್ರ ರಾವ್ ರವರು ಸರ್ಕಾರಿ ಕಚೇರಿಯ ಅಧಿಕೃತ ಕೊಠಡಿಯಲ್ಲಿ ಮಹಿಳೆಯರೊಂದಿಗೆ ಅಸಭ್ಯವಾಗಿ ನಡೆದುಕೊಂಡಿರುವ ಫೋಟೋ ವಿಡಿಯೋಗಳು ಮಾಧ್ಯಮಗಳಲ್ಲಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಸಾರವಾಗುತ್ತಿರುವುದು ನಿಮ್ಮ ಗಮನಕ್ಕೂ ಬಂದಿರುತ್ತದೆ. ಇದೇ ರೀತಿ ಹೆಚ್ಚಿನ ಕಚೇರಿಗಳಲ್ಲಿ ಅಧಿಕಾರಿಗಳು ತಮ್ಮ ಕೈಕೆಳಗಿನ ಮಹಿಳಾ ಅಧಿಕಾರಿಗಳೊಂದಿಗೆ ಮತ್ತು ಸಿಬ್ಬಂದಿಗಳೊಂದಿಗೆ ಅಸಭ್ಯವಾಗಿ ನಡೆದುಕೊಳ್ಳುತ್ತಿದ್ದಾರೆ. ಕೆಲಸ ಅಥವಾ ಮಾನ ಕಳೆದುಕೊಳ್ಳುವ ಭೀತಿಯಿಂದ ಇಂತಹ ಕೃತ್ಯಗಳ ಬಗ್ಗೆ ಹೆಣ್ಣು ಮಕ್ಕಳು ಕೆಲವೊಮ್ಮೆ ದೂರು ನೀಡುವುದಿಲ್ಲ. ಆದ್ದರಿಂದ ಕೂಡಲೇ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಸಿ ಕ್ಯಾಮೆರಾಗಳನ್ನು ಅಳವಡಿಸಲು ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆಂದು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಎಂದು ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಎಸ್.ವಿ. ರಾಜಮ್ಮ, ಭವಾನಿ ನರಸಿಂಹ, ಉಷಾ ನಾಯಕ್, ಜಯಲಕ್ಷ್ಮಿ ಹಾಗೂ ಇತರರು ಉಪಸ್ಥಿತರಿದ್ದರು. ನಮಸ್ಕಾರ, ನಾನು ಶ್ರೀಮತಿ ಗೀತಾ ಸತೀಶ್, ಮಹಿಳಾ ಜಿಲ್ಲಾಧ್ಯಕ್ಷರು, ಜಾತ್ಯತೀತ ಜನತಾದಳ ಶಿವಮೊಗ್ಗ ಜಿಲ್ಲೆ. ಹಾಗೆಯೇ ಇವತ್ತು ನಾವು ಮತ್ತೆ ನಮ್ಮ JDS ನ ಮಹಿಳಾ ಮುಖಂಡರೆಲ್ಲರೂ DC ಕಚೇರಿಗೆ ಬಂದಿದ್ವಿ. ಏನಕ್ಕಪ್ಪ ಅಂತ ಹೇಳಿದ್ರೆ ಒಂದು ಮನವಿ ಕೊಡೋದಿತ್ತು. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು 2-3 ದಿನದಿಂದ DGP ರಾಮಚಂದ್ರ ರಾವ್ ಅವ್ರದ್ದು ಒಂದು ಫೋಟೋ ವಿಡಿಯೋಗಳು ಜಾಲತಾಣದಲ್ಲಿ, ಸಾಮಾಜಿಕ ಜಾಲತಾಣದಲ್ಲಾಗಿರ್ಬೋದು ಮತ್ತೆ ದೂರದರ್ಶನದಲ್ಲಾಗಿರ್ಬೋದು ನೀವು ಈಗಾಗಲೇ ನೋಡಿರ್ತೀರಾ. ನೋಡೋದಕ್ಕೆ ಕೇಳೋದಕ್ಕೇನೆ ಬಹಳ ಅಸಹ್ಯಕರವಾಗಿದೆ. ಹಾಗಾಗಿ ಈ ರೀತಿಯ ಒಂದು ಘಟನೆಗಳನ್ನ ನಾವು ವಿರೋಧಿಸ್ತಾ ಇದ್ದೀವಿ ನಮ್ಮ ಒಂದು JDS ಪಕ್ಷದಿಂದ. ಹಾಗೇನೆ ಮುಂದಿನ ದಿನಗಳಲ್ಲಿ ಈ ತರ ಆಗಿದ್ದಾಗ ಏನ್ ಮಾಡ್ತಾರೆ ಅಂದ್ರೆ ಕೆಲವೊಂದು 3 ತಿಂಗಳು 6 ತಿಂಗಳು ಅಮಾನತ್ ಮಾಡ್ಬಿಡ್ತಾರೆ. ಆಮೇಲೆ ಮತ್ತೆ ಕೆಲಸಕ್ಕೆ ಸೇರಿಸ್ಕೊಳ್ತಾರೆ, ಮತ್ತೆ ರೊಟೀನ್ ನಡೀತಾ ಇರುತ್ತೆ. ಹೀಗಾಗೋದು ಬೇಡ, ಇದನ್ನ ಏನಾದ್ರೂ ಮಾಡಿ ತಡಿಬೇಕು ಅನ್ನೋದೇ ನಮ್ಮ ಉದ್ದೇಶ. ಹಾಗಾಗಿ ನಾವು ಮನವಿ ಏನಪ್ಪ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ, ಸರ್ಕಾರಿ ಕಚೇರಿಗಳಲ್ಲಾಗಿರ್ಬೋದು, ಪೊಲೀಸ್ ಸ್ಟೇಷನ್ಗಳಲ್ಲಾಗಿರ್ಬೋದು, ಹಾಗೇನೆ ಮೇನ್ ಏನೇನು ಒಂದು ಕಚೇರಿಗಳಿರುತ್ತೆ ಅಲ್ಲೆಲ್ಲ ಕೂಡ ಒಂದು CCTV ಕ್ಯಾಮರಾವನ್ನ ಸರ್ಕಾರದ ವತಿಯಿಂದ ಅಳವಡಿಸಬೇಕು ಅಂತ ಹೇಳಿ ನಾವು ಒಂದು ಮನವಿನ ಕೊಟ್ಟಿದ್ವಿ. ಖಂಡಿತ ಈ ರೀತಿ ಆದ್ರೆ ಒಂದು ಭಯದಿಂದನಾದ್ರೂ ಇದನ್ನೆಲ್ಲ ನಾವು ಕಂಟ್ರೋಲ್ ಮಾಡ್ಬೋದು ಒಂದು ತಕ್ಕ ಮಟ್ಟಿಗೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದ. ನಾನು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಎಸ್.ವಿ. ರಾಜಮ್ಮ ಅಂತ ಹೇಳಿ, ಜನತಾದಳ. ಇನ್ನೇ ಇಲ್ಲ, ಈ DIG ರಾಮಚಂದ್ರಪ್ಪ ಅವ್ರು ಮಾಡಿರೋ ಅಂತ ದೃಶ್ಯ ನಾನು ನಿಜವಾಗ್ಲೂ ನೋಡೋಕ್ಕಾಗಲಿಲ್ಲ. ಅವರಿಗೆ ಅಮಾನತ್ ಮಾಡೋದು ಒಂದೇ ಇಲ್ಲ, ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು, ಜೈಲಿಗೆ ಹಾಕಬೇಕು. ಎಂತೆಂಥವ್ರನ್ನೂ ಸಣ್ಣ ಪುಟ್ಟ ಮಾಡಿದಂಥ ಕಾರ್ಯಕ್ಕೆ ಅವನ್ನೆಲ್ಲ ತೊಗೊಂಡೋಗಿ ಜೈಲಿಗೆ ಹಾಕ್ತಾರೆ. ಇಂಥ ಘೋರ ಅಪರಾಧ ಮಾಡಿರೋಂಥ ಈ ಅಧಿಕಾರಿಗೆ ಜೈಲಿಗೆ ಹಾಕಿ ಆ ಜೈಲಿಂದ ರುಚಿ ಏನು ಅನ್ನೋದನ್ನ ಅವ್ರಿಗೂ ಸ್ವಲ್ಪ ತೋರಿಸ್ಬೇಕು ಅಂತಂದೇಳಿ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಇದರಿಂದ ಮಹಿಳೆಯರಿಗೆ ಅದು ಸುರಕ್ಷತೆನೇ ಇಲ್ಲ ಅನ್ನೋದು. ಈಗ ನಮ್ಮ ಗೀತಾ ಸತೀಶ ಹೇಳ್ದಂಗೆ CCTVನ ಅಳವಡಿಸ್ಬೇಕು, ಅದನ್ನ ಜಾಗೃತಿ, ಅದನ್ನು ಮುಚ್ಚುಮರೆ ಮಾಡ್ಬೇಕಾದ್ರೆ ಮಾಡೋ ಅಂತ ಅಧಿಕಾರಿಗಳಿದ್ದಾರೆ. ಅಂತ ಅಧಿಕಾರಿಗಳನ್ನ ತಡೆ ಹಿಡಿದವರಿಗೆ ಶಿಕ್ಷೆ ಕೊಡೋದ್ರಲ್ಲಿ ನಮ್ಮ ಮಹಿಳಾ ಇವರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ನಮಸ್ಕಾರ.